ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕಷ್ಟಗಳು ಬಂದ್ರೆ ಒಂದೊಂದಾಗಿ ಬರೋದಿಲ್ಲ, ಅವು ಹಿಂಡಾಗಿ ಗುಂಪು ಕಟ್ಕೊಂಡು ಬರುತ್ತವೆ ಅನ್ನೋ ಮಾತೊಂದಿದೆ. ಪಾಪ ಪಾಕಿಸ್ತಾನವನ್ನು ನೋಡ್ತಾ ಇದ್ರೆ ಅದು ನಿಜ ಇರಬೇಕು ಅಂತಲೂ ಅನ್ಸುತ್ತೆ. ಈಗ ನೋಡಿ, ಇರಾನ್ ಜೊತೆಗಿನ ಯುದ್ಧವನ್ನು ತಪ್ಪಿಸ್ಕೋಬೇಕು ಅಂದ್ಕೊಂಡು ಪಾಕಿಸ್ತಾನ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡೋದಕ್ಕೆ 2 ದಿನ ಮೊದಲು ಆಫ್ಘನಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಮಾಡಿ ಅಲ್ಲಿ ಬ್ಯುಸಿ ಆಯ್ತು. ಈಗ ಆಫ್ಘನಿಸ್ತಾನ ಪಾಕಿಸ್ತಾನವನ್ನು ಹಿಡ್ಕೊಂಡು ಬಡಿತಾ ಇದೆ. ಅಲ್ಲಿನ ನೂರ್ ಖಾನ್ ಏರ್ ಬೇಸ್ ಅನ್ನು ಕೂಡ ಬಿಡದೆ ಆಫ್ಘನರು ಡ್ರೋನ್ ದಾಳಿ ಮಾಡ್ತಾ ಇದ್ದಾರೆ. ಬರೀ ಖೈಬರ್ ಪಖ್ತೂನ್ಖ್ವಾ ಮಾತ್ರ ಅಲ್ಲ, ಇಸ್ಲಾಮಾಬಾದ್, ರಾವಲ್ಪಿಂಡಿ, ಕ್ವೆಟಾ ಹೀಗೆ ನಾನಾ ಕಡೆಗಳಲ್ಲಿ ಆಫ್ಘನಿಸ್ತಾನ ದಾಳಿಗಳನ್ನು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮನೈ ಸಾವನ್ನ ಪ್ರತಿಭಟಿಸಿ ಪಾಕಿಸ್ತಾನದಲ್ಲಿ ಜನ ಬೀದಿಗಿಳಿದಿದ್ದಾರೆ. ಅವರ ಟಾರ್ಗೆಟ್ ಆಗ್ತಾ ಇರೋದು ಅಮೆರಿಕದ ರಾಯಭಾರ ಕಚೇರಿಗಳು. ಈಗ ಪಾಕಿಸ್ತಾನದ ಸೇನೆ ತನ್ನ ಜನರಿಂದ ಅಮೆರಿಕದ ರಾಯಭಾರ ಕಚೇರಿಗಳನ್ನ ಕಾಪಾಡಬೇಕಾಗಿ ಬರ್ತಾ ಇದೆ. ಇನ್ನು ಮುಲ್ಲಾ ಮುನೀರ ಅಮೆರಿಕ ಹಾಗೂ ಇಸ್ರೇಲಿಗೆ ಬೆಂಬಲವಾಗಿ ನಿಂತಿದ್ದಾನೆ ಅಂತ ಆರೋಪಿಸಿ ಸೇನೆಯಲ್ಲಿನ ಶಿಯಾ ಅಧಿಕಾರಿಗಳು ಬಂಡೇಳ್ತಾ ಇದ್ದಾರೆ. ಇದು ಫೀಲ್ಡ್ ಮಾರ್ಷಲ್ಗೆ ನುಂಗಲಾಗದ ತುತ್ತಾಗ್ತಾ ಇದೆ. ಈ ಮಧ್ಯೆ ಅಲ್ಲಿನ ರಾಜಕೀಯ ಆಡಳಿತ ಇರಾನಿನ ಪ್ರತೀಕಾರಾತ್ಮಕ ದಾಳಿಗಳಿಗೆ ಹೆದರ್ತಾ ಇದೆ. ಸದ್ಯಕ್ಕೆ ಇರಾನಿಗೆ ಸಪೋರ್ಟ್ ಮಾಡಬೇಕಾ ಅಥವಾ ಇರಾನಿನಿಂದ ದಾಳಿಗೊಳಗಾಗುತ್ತಾ ಇರೋ ಅರಬ್ ಸುನ್ನಿ ದೇಶಗಳ ಬೆಂಬಲಕ್ಕೆ ನಿಲ್ಲಬೇಕಾ? ಬಾಂಬಿಂಗ್ಗೆ ತುತ್ತಾಗ್ತಾ ಇರೋ ಟರ್ಕಿಗೆ ಸಂತಾಪ ಸೂಚಿಸಬೇಕಾ ಗೊತ್ತಾಗದೆ ಪಾಕಿಸ್ತಾನ ಕನ್ಫ್ಯೂಷನ್ಗೆ ಬಿದ್ದಿದೆ. ಮತ್ತು ಅವರು ಅರಬ್ ದೇಶಗಳಿಗೆ ಮತ್ತು ಇರಾನ್ಗೆ ಕೂಡ ಒಂದು ಪ್ರಾಮಿಸ್ ಮಾಡಿದ್ದಾರೆ ಅನ್ನೋದು ಕೂಡ ಈ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಪಾಕಿಸ್ತಾನದಲ್ಲಿ ಸದ್ಯದ ಪರಿಸ್ಥಿತಿ ಏನಾಗ್ತಾ ಇದೆ ಅಲ್ಲಿ? ಬನ್ನಿ ನೋಡೋಣ. ಗೆಳೆಯರೆ, ಪಾಕಿಸ್ತಾನ ಇಷ್ಟು ದಿನ ಬಲೂಚ್ ಹೋರಾಟಗಾರರಿಂದ ತತ್ತರಿಸಿ ಹೋಗ್ತಾ ಇತ್ತು. ಬಲೂಚಿಸ್ತಾನ್ ಪ್ರತ್ಯೇಕತಾವಾದಿ ಪಡೆಗಳು ಪಾಕಿಸ್ತಾನದ ಸೇನೆ, ಪೊಲೀಸರು ಹಾಗೂ ಆಡಳಿತವನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದ್ರು. ಅವ್ರ ಜೊತೆ ಆಗಾಗ TTP ಅಂದ್ರೆ ತೆಹರಿಕಿ ತಾಲಿಬಾನ್ ಪಾಕಿಸ್ತಾನಿ ಪಡೆಗಳು ಕೂಡ ಪಾಕ್ ಸೇನೆಯ ಮೇಲೆ ದಾಳಿಗಳನ್ನು ಮಾಡ್ತಾ ಬರ್ತಾ ಇದ್ವು. ಆದ್ರೆ ಬಲೂಚ್ ದಾಳಿಗಳಿಗೆ ಹೋಲಿಸ್ಕೊಂಡ್ರೆ TTPಯ ದಾಳಿಗಳು ತುಂಬಾ ಜಾಸ್ತಿ ಏನಿರಲಿಲ್ಲ. ಇನ್ನು ಇರಾನ್ ಮೇಲೆ ಇಸ್ರೇಲ್ ಹಾಗೂ ಅಮೆರಿಕಗಳು ದಾಳಿ ಮಾಡುತ್ತವೆ ಅನ್ನೋದು ಖಚಿತವಾಯ್ತು ನೋಡಿ ತಕ್ಷಣ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಆಫ್ಘನಿಸ್ತಾನದ ಮೇಲೆ ವೈಮಾನಿಕ ದಾಳಿಯನ್ನು ಮಾಡಿಸ್ಬಿಟ್ಟ. ಉಗ್ರವಾದದ ವಿರುದ್ಧ ನಾವು ದಾಳಿ ಮಾಡ್ತಾ ಇದೀವಿ ಅಂತ ಹೇಳ್ಕೊಂಡು ಆಫ್ಘನಿಸ್ತಾನದ ಮೇಲೆ ದಾಳಿಗಿಳಿದ್ರೆ ಹೆಂಗೂ ಆಫ್ಘನಿಸ್ತಾನ ಪ್ರತೀಕಾರಾತ್ಮಕ ದಾಳಿಗೆ ಮುಂದಾಗುತ್ತೆ. ಅಲ್ಲಿಗೆ ಒಂದ್ ಸ್ವಲ್ಪ ದಿನ ಆಫ್ಘನ್ ಜೊತೆ ಎಂಗೇಜ್ ಆಗ್ಬಿಟ್ರೆ ಇರಾನ್ ವಿರುದ್ಧದ ಯುದ್ಧದಲ್ಲಿ ಭಾಗವಹಿಸುವುದು ತಪ್ಪುತ್ತೆ ಅನ್ನೋ ಪಾಕಿಸ್ತಾನದ ಐಡಿಯಾ ಏನೋ ವರ್ಕೌಟ್ ಆಯ್ತು. ಆದ್ರೆ ಆಫ್ಘನ್ರು ವಾಪಸ್ಸು ಬಾರಿಸೋದಿಕ್ ಶುರು ಮಾಡಿದ್ರು ನೋಡಿ, ಅದು ಪಾಕಿಸ್ತಾನಕ್ಕೆ ಕಾಸ್ಟ್ಲಿ ಆಗ್ತಾ ಇದೆ. ಗೆಳೆಯರೆ, ಮೊನ್ನೆ ಪಾಕಿಸ್ತಾನದ 20ಕ್ಕೂ ಹೆಚ್ಚು ಸೇನಾ ಪೋಸ್ಟ್ಗಳನ್ನ ಆಫ್ಘನ್ ತಾಲಿಬಾನ್ ಪಡೆಗಳು ತಮ್ಮ ವಶಕ್ಕೆ ತಗೊಂಡಿವೆ. 55ಕ್ಕೂ ಹೆಚ್ಚು ಸೈನಿಕರನ್ನ ಕೊಂದು ಹಾಕಿರುವುದಾಗಿ ಅವರು ಹೇಳಿಕೊಂಡಿದ್ದಾರೆ. ಹಾಗೆ ಒಂದಷ್ಟು ಸೈನಿಕರನ್ನ ಬಂಧಿಸಿದ ವಿಡಿಯೋಗಳನ್ನ ಕೂಡ ಆಫ್ಘನ್ ತಾಲಿಬಾನ್ ಬಿಡುಗಡೆ ಮಾಡಿದೆ. ಈ ಹಿಂದೆ ಬಲೂಚರು ಬಂಧಿಸಿರೋ ಪಾಕಿಸ್ತಾನಿ ಸೈನಿಕರನ್ನ ಬಿಡಿಸ್ಕೊಂಡು ಬರೋದಕ್ಕೆ ಸಾಧ್ಯ ಆಗದೆ ಅವ್ರು ಯಾರು ನಮ್ಮ ಸೈನಿಕರೇ ಅಲ್ಲ, ಅವರೆಲ್ಲ ಅಲ್ಲಿ ಕೂಲಿ ಕಾರ್ಮಿಕರು ಅಂತ ಹೇಳಿ ಕೈ ತೊಳ್ಕೊಂಡಿದ್ದು ಪಾಕಿಸ್ತಾನ ಈಗ ಆಫ್ಘನಿಸ್ತಾನ ಬಂಧಿಸಿರೋ ಸೈನಿಕರನ್ನ ಬಿಡಿಸ್ಕೊಂಡು ಬರೋದಕ್ಕೆ ಹೋಗುತ್ತಾ? ಅದು ಅವರ ಕೈಲಿ ಆಗೋದಿಲ್ಲ. ಇದು ಗೊತ್ತಿರೋದ್ರಿಂದಲೇ ಆಫ್ಘನಿಸ್ತಾನ ಕೂಡ ಬಂಧಿತ ಸೈನಿಕರ ವಿಡಿಯೋಗಳನ್ನ ಬಿಡುಗಡೆ ಮಾಡಿದೆ. ಇನ್ನು ಪಾಕಿಸ್ತಾನ ಕಾಬೂಲ್, ಕಂದಹಾರ್, ಬಾಗ್ರಾಮ್ ಮುಂತಾದ ಕಡೆಗಳಲ್ಲಿ ವಾಯುದಾಳಿಗಳನ್ನ ಮಾಡ್ತಾ ಹೋಯಿತು. ಅದಕ್ಕೆ ಪ್ರತೀಕಾರ ಅನ್ನೋ ಹಾಗೆ ಆಫ್ಘನ್ ತಾಲಿಬಾನಿ ಪಡೆಗಳು ಕ್ವೆಟಾದ ಮೇಲೆ ಡ್ರೋನ್ ದಾಳಿ ಮಾಡಿವೆ. ಅಲ್ಲಿನ ಸೇನಾ ಕಚೇರಿಯನ್ನು ಉಡೀಸ್ ಮಾಡಿವೆ. ಹಾಗೆ ಪಾಕಿಸ್ತಾನದ ರಾವಲ್ಪಿಂಡಿ ಸಮೀಪ ಇರೋ ನೂರ್ ಖಾನ್ ಏರ್ ಬೇಸ್ ಅನ್ನು ಕೂಡ ಹೊಡೆದು ಹಾಕಿದೀವಿ ಅಂತ ಆಫ್ಘನ್ ತಾಲಿಬಾನ್ ಹೇಳ್ಕೊಳ್ತಾ ಇದೆ. ಗೆಳೆಯರೆ, ಇದೇ ನೂರ್ ಖಾನ್ ಏರ್ ಬೇಸ್ ಅನ್ನೇ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತ ಉಡೀಸ್ ಮಾಡಿತ್ತು. ಈಗ ಮತ್ತೆ ಅಲ್ಲಿಗೆ ಆಫ್ಘನಿಸ್ತಾನ ಡ್ರೋನ್ಗಳನ್ನು ನುಗ್ಗಿಸಿ ದಾಳಿ ಮಾಡಿದೆ. ಹಾಗೆ ಇಸ್ಲಾಮಾಬಾದ್ ಮೇಲೆ ಕೂಡ ತಾಲಿಬಾನ್ಗಳ ಡ್ರೋನ್ ದಾಳಿಯಾಗಿದೆ. ಅಲ್ಲಿನ ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ಮಾಡಿರೋ ದಾಳಿಲಿ 16 ಸೈನಿಕರು ಗಾಯಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆ ಪಾಕಿಸ್ತಾನದ ಒಳಗೆ ಇರೋ TTP ಪಾಕ್ ಸೇನಾ ವಾಹನಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದೆ. ಆ ದಾಳಿಯಲ್ಲಿ ಕೂಡ 20ಕ್ಕೂ ಹೆಚ್ಚು ಪಾಕ್ ಸೈನಿಕರು ಸಾವಿಗೀಡಾಗಿದ್ದಾರೆ. ಇದರ ನಡುವೆ ಪಾಕಿಸ್ತಾನದ ಯುದ್ಧ ವಿಮಾನವನ್ನು ನಾವು ಹೊಡೆದು ಕೆಡವಿದ್ದೀವಿ, ಅದರಲ್ಲಿನ ಪೈಲಟ್ ನಮ್ಮ ಕೈಗೆ ಜೀವಂತ ಸಿಕ್ಕಿದ್ದಾನೆ ಅಂತ ತಾಲಿಬಾನಿಗಳು ಹೇಳ್ಕೊಳ್ತಾ ಇದ್ದಾರೆ. ಗೆಳೆಯರೆ, ಇಲ್ಲಿ ಪಾಕಿಸ್ತಾನದ ಒಳಗೆ ನುಗ್ಗಿ ತಾಲಿಬಾನ್ ಡ್ರೋನ್ ದಾಳಿಗಳನ್ನೇನೋ ಮಾಡ್ತಾ ಇದೆ. ಆದರೆ ಪಾಕಿಸ್ತಾನಕ್ಕೆ ಡ್ಯೂರಾನ್ ಲೈನ್ ಅನ್ನ ದಾಟಿ ಹೋಗಬೇಕು ಅಂದ್ರೆ ವಾಯುದಾಳಿಗಳನ್ನ ಮಾಡಬೇಕೇ ಹೊರತು ಅಲ್ಲಿಗೆ ಸೇನೆಯನ್ನ ನುಗ್ಗಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಆಫ್ಘನಿಸ್ತಾನದ ಬಳಿ ಪಾಕಿಸ್ತಾನದಷ್ಟು ದೊಡ್ಡ ವಾಯುಪಡೆ ಇಲ್ಲ. ಅವ್ರ ಹತ್ರ F-16 ಯುದ್ಧ ವಿಮಾನಗಳು, JF-17ಗಳು ಇಲ್ಲ, PL-15 ಮಿಸೈಲುಗಳಿಲ್ಲ, HQ-9 ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ ಕೂಡ ಚೈನಾ ಆಫ್ಘನಿಸ್ತಾನಕ್ಕೆ ಏನು ಕೊಟ್ಟಿಲ್ಲ. ಆದರೆ ಇದೆಲ್ಲ ಇದ್ದು ಕೂಡ
ಪಾಕಿಸ್ತಾನದ ಮೇಲೆ ಅಫ್ಘಾನರ ಡ್ರೋನುಗಳು ನಿರಂತರವಾಗಿ ನುಗ್ಗಿ ಬರ್ತಲೇ ಇವೆ ಅಂದ್ರೆ ಅವರ ಏರ್ ಡಿಫೆನ್ಸ್ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ನೋಡಿ. ಹಾಗೆ ಅಫ್ಘಾನಿಸ್ತಾನದ ತಾಲಿಬಾನಿ ಸೈನಿಕರು ಕೂಡ ತಮ್ಮ ಹತ್ರ ಇರೋ ಮಿಲಿಟರಿ ವೆಹಿಕಲ್ಸು, ಯುದ್ಧ ಟ್ಯಾಂಕುಗಳು ಹಾಗೂ ಬ್ರೇವ್ ಸೈನಿಕರನ್ನ ಬಳಸ್ಕೊಂಡು ಗಡಿ ದಾಟಿ ಒಳಗೆ ನುಗ್ಗುತ್ತಾ ಹೋಗ್ತಾ ಇದ್ದಾರೆ. ಇದು ಸದ್ಯದ ಪಾಕಿಸ್ತಾನದ ಪರಿಸ್ಥಿತಿ. ಇನ್ನು ಇದುವರೆಗೆ ಆ ದಾಳಿಯಲ್ಲಿ ನಾವು 400 ಮಂದಿ ಅಫ್ಘಾನ್ ಸೈನಿಕರನ್ನ ಹೊಡೆದು ಕೊಂದಿದ್ದೀವಿ ಅಂತ ಪಾಕಿಸ್ತಾನ ಹೇಳ್ಕೊಳ್ಳುತ್ತೆ. 500ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಅಂತಲೂ ಪಾಕಿಸ್ತಾನದ ಸೇನೆ ಹೇಳ್ಕೊಳ್ಳುತ್ತೆ. ಪಾಕಿಸ್ತಾನದ ಮಾಧ್ಯಮ ಸಚಿವ ತರಾರ್ ಹೇಳಿರೋ ಪ್ರಕಾರ 182 ಅಫ್ಘಾನ್ ಚೆಕ್ ಪೋಸ್ಟ್ಗಳನ್ನ ನಾವು ಟಾರ್ಗೆಟ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ 31 ಪೋಸ್ಟ್ಗಳನ್ನ ವಶಕ್ಕೆ ಪಡ್ಕೊಂಡಿದ್ದೀವಿ. 185 ಯುದ್ಧ ಟ್ಯಾಂಕ್ಗಳು, ಆರ್ಮರ್ಡ್ ವೆಹಿಕಲ್ಸ್ ಮತ್ತು ಆರ್ಟಿಲರಿ ಗನ್ಗಳನ್ನ ವಾಯುದಾಳಿಯಲ್ಲಿ ನಾಶ ಮಾಡಿದ್ದೀವಿ ಅಂತ ತರಾರ್ ಹೇಳಿದ್ದಾನೆ. ಗೆಳೆಯರೆ, ಪಾಕಿಸ್ತಾನ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಭಾರತದ ರಫೇಲ್ ಜೆಟ್ಗಳನ್ನು ನಾವು ಕೆಡವಿದ್ವಿ, S-400ಗಳನ್ನ ಹೊಡೆದು ಹಾಕಿದ್ವಿ ಅಂತ ಹೇಳ್ಕಾತಾ ಬಂತಲ್ಲ. ಎಷ್ಟು ರಫೇಲು? ಒಂದ್ಸರಿ 3, ಆಮೇಲೆ 5, ಆಮೇಲೆ 6, ಅದಾದ್ಮೇಲೆ 7, 8. ಅರೆರೆರೆ, ಟ್ರಂಪ್ ಎಷ್ಟು ಹೇಳ್ತಾರೋ ಅಷ್ಟು ರಫೇಲುಗಳನ್ನ ನಾವು ಹೊಡೆದ್ವಿ ಅನ್ನೋ ಹಾಗೆ ನಂಬರನ್ನ ಟ್ರಂಪ್ ಜೊತೆಗೆ ಏರಿಸ್ಕೊಂಡು ಹೋಗ್ತಾ ಇತ್ತಲ್ಲ ಪಾಕಿಸ್ತಾನ. ಇಲ್ಲಿ ಕೂಡ ಹಾಗೇನೆ ಅಫ್ಘಾನಿಸ್ತಾನ ನಾವು ಪಾಕಿಸ್ತಾನದ ಏರ್ಕ್ರಾಫ್ಟ್ಗಳನ್ನು ಹೊಡೆದು ಹಾಕಿದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ಶುರು ಮಾಡಿದೆ. ಟ್ರಂಪ್ ಜೊತೆಗೆ ಏರಿಸ್ಕೊಂಡು ಹೋಗ್ತಾ ಇತ್ತಲ್ಲ, ಹಾಗೇನೆ ಇಲ್ಲಿ ಕೂಡ ಅಫ್ಘಾನಿಸ್ತಾನದಲ್ಲಿ ನಾವು ಅದನ್ನು ಹೊಡೆದಿದ್ದೀವಿ, ಇದನ್ನ ಹೊಡೆದಿದ್ದೀವಿ ಅಂತ ಪಾಕಿಸ್ತಾನ ಬುರುಡೆ ಬಿಡ್ತಾ ಇದೆ. ಇನ್ನು ಇವರೇ ಇಷ್ಟು ಹೇಳ್ಕತಾರೆ ಅಂದಮೇಲೆ ಇವರ ಫೋರ್ ಫಾದರ್ಸು ನಾವಿನ್ನೆಷ್ಟು ಹೇಳ್ಕೋಬೇಡ ಅನ್ನೋ ಹಾಗೆ ಅಫ್ಘಾನಿಸ್ತಾನ ಕೂಡ ಪಾಕಿಸ್ತಾನದ ಯುದ್ಧ ವಿಮಾನಗಳನ್ನು ನಾವು ಹೊಡೆದು ಹಾಕಿದ್ವಿ ಅಂತ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದೆ. ಎಷ್ಟೇ ಆದರೂ ಪಾಕಿಸ್ತಾನಕ್ಕೆ ಅಫ್ಘಾನಿಸ್ತಾನನೇ ಒಂಥರ ತಂದೆ ಇದ್ದಂಗೆ. ಯಾಕೆಂದ್ರೆ ಈ ಪಾಕಿಸ್ತಾನ ಅನ್ನೋದು ಯಾವತ್ತೋ ಅಫ್ಘಾನಿಸ್ತಾನವನ್ನ ತನ್ನ ಫೋರ್ ಫಾದರ್ ಅಂತ ಒಪ್ಕೊಂಡ್ಬಿಟ್ಟಿದೆ. ಈಗ ಈ ಪಾಕಿಸ್ತಾನದ ಮಿಸೈಲ್ಗಳಿವೆ ನೋಡಿ, ಘೋರಿ, ಗಜನಿ, ಬಾಬರ್ರು, ಇವೆಲ್ಲ ಕೂಡ ಅಫ್ಘಾನಿಸ್ತಾನದಿಂದ ಬಂದ ಇವ್ರ ಅಪ್ಪಂದಿರ ಹೆಸರುಗಳೇ ತಾನೆ. ಹಿಂಗಾಗಿ ಪಾಕಿಸ್ತಾನನೇ ಸುಳ್ಳು ಹೇಳುವಾಗ ಅಫ್ಘಾನಿಸ್ತಾನ ಯಾಕೆ ಅದನ್ನ ಮಾಡಬಾರ್ದು? ಈಗ ದಿನ ಪಾಕಿಸ್ತಾನದ ಒಂದು ಯುದ್ಧ ವಿಮಾನವನ್ನ ನಾವು ಹೊಡೆದ್ವಿ ಅಂತ ಅಫ್ಘಾನಿಸ್ತಾನ ಕ್ಲೈಮ್ ಮಾಡ್ಕೋತಾ ಇದೆ. ಅದರಲ್ಲಿ ಜಲಾಲಾಬಾದಲ್ಲಿ ಒಂದು ಯುದ್ಧ ವಿಮಾನವನ್ನ ಅಫ್ಘಾನಿಸ್ತಾನ ಕೆಡವಿರೋ ಬಗ್ಗೆ ಒಂದಷ್ಟು ಮಾಹಿತಿಗಳು ಖಚಿತಪಡಿಸ್ತಾ ಇವೆ. ಜೊತೆಗೆ ಕಾಬೂಲಲ್ಲಿ ದಾಳಿಗೆ ಬಂದ ಯುದ್ಧ ವಿಮಾನವನ್ನ ಕೂಡ ನಾವು ಹೊಡೆದು ಹಾಕಿದ್ವಿ ಅಂತ ಅಫ್ಘಾನಿಸ್ತಾನ ಕ್ಲೈಮ್ ಮಾಡ್ಕೊಳ್ತಾ ಹೋಗ್ತಾ ಇದೆ. ಆದ್ರೆ ಪಾಕಿಸ್ತಾನದ ಏರ್ ಬೇಸ್ಗಳ ಮೇಲೆ ನಡೀತಿರೋ ಡ್ರೋನ್ ದಾಳಿ ಮಾತ್ರ ಪಾಕಿಗಳನ್ನ ಕಂಗಾಲಾಗೋ ಹಾಗೆ ಮಾಡ್ತಾ ಇದೆ. ಹಾಗೆ ಅಫ್ಘಾನಿಸ್ತಾನ ಭಾರತದ ಡ್ರೋನ್ಗಳನ್ನ ಬಳಸಿ ನಮ್ಮ ಮೇಲೆ ದಾಳಿ ಮಾಡ್ತಾ ಇದೆ. ಇದು ಭಾರತದ ಪ್ರಾಕ್ಸಿ ಅಂತ ಹೇಳೋದನ್ನ ಈಗ ಕೂಡ ಪಾಕ್ ಮರ್ತಿಲ್ಲ. ಹೀಗೊಂದು ಕಡೆ ಅಫ್ಘಾನರ ಜೊತೆ ಸೇನೆ ಎಂಗೇಜ್ ಆಗಿರುವಾಗಲೇ ಪಾಕಿಸ್ತಾನದ ಸೇನೆಯಲ್ಲಿ ಅಪಸ್ವರ ಶುರುವಾಗ್ತಾ ಇದೆ. ಅಲ್ಲಿ ಕೂಡ ಸುನ್ನಿ ಹಾಗೂ ಶಿಯಾ ಅಂತ ಸೈನಿಕರು ಬೇರಾಗ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ಅಮೆರಿಕ ಹಾಗೂ ಇಸ್ರೇಲ್ಗಳು ಇರಾನ್ ವಿರುದ್ಧ ದಾಳಿಯನ್ನ ಆರಂಭ ಮಾಡಿದ್ವಲ್ಲ, ಆಗ ಪಾಕಿಸ್ತಾನ ಅಫ್ಘಾನಿಸ್ತಾನದ ಜೊತೆ ಯುದ್ಧಕ್ಕಿಳಿತು. ಅದು ಒಂಥರ ಅಲ್ಲಿನ ಶಿಯಾ ಕಮಾಂಡರ್ಗಳಿಗೆ ಕೂಡ ಓಕೆ ಅನ್ನಿಸ್ತಾ ಇತ್ತು. ಯಾಕೆಂದ್ರೆ ಪಾಕ್ ಈ ಸಂಘರ್ಷದಲ್ಲಿ ಇರಾನ್ ವಿರುದ್ಧ ಅಮೆರಿಕಾಗೆ ನೇರವಾಗಿ ಸಹಾಯ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ. ಆದರೆ ಯಾವಾಗ ಇಸ್ರೇಲಿನ ದಾಳಿಯಲ್ಲಿ ಸರ್ವೋಚ್ಚ ನಾಯಕ ಖೊಮೆನೈ ಸಾವಿಗೀಡಾದ್ರೋ ಶಿಯಾ ಪಂಗಡದ ಸೇನಾಧಿಕಾರಿಗಳು ಎದೆ ಬಡ್ಕೊಳ್ಳೋದಕ್ಕೆ ಶುರು ಮಾಡಿದರು. ಅಲ್ಲಿ ಖೊಮೆನೈ ಸಾವನ್ನ ವಿರೋಧಿಸಿ ಕರಾಚಿಯಲ್ಲಿ, ಲಾಹೋರಲ್ಲಿ, ಇಸ್ಲಾಮಾಬಾದಲ್ಲಿ ಒಂದಷ್ಟು ಪ್ರತಿಭಟನೆಗಳು ಶುರುವಾದವು. ಕರಾಚಿಯಲ್ಲಿ ಅಮೆರಿಕದ ದೂತಾವಾಸ ಕಚೇರಿಯ ಮೇಲೆ ಉದ್ರಿಕ್ತರು ದಾಳಿ ಮಾಡಿದ್ರು. ಅಲ್ಲಿ ಕಿಟಕಿ ಬಾಗಿಲುಗಳನ್ನು ಒಡೆದು ಹಾಕೋದಕ್ಕೆ ಇವರು ಪ್ರಯತ್ನ ಮಾಡ್ತಿದ್ದಂತೆ ಪಾಕಿಸ್ತಾನದ ಭದ್ರತಾ ಪಡೆಗಳು ಕಾರ್ಯಪ್ರವೃತ್ತ ಆದವು. ದಾಳಿಕೋರರ ಮೇಲೆ ಗುಂಡು ಹಾರಿಸಬೇಕಾಗಿ ಬಂತು. ಇನ್ನು ಈ ದಾಳಿಗಳು ಕೇವಲ ಕರಾಚಿಗೆ ಮಾತ್ರ ಸೀಮಿತ ಆಗಲಿಲ್ಲ, ಎಲ್ಲ ಕಡೆಗಳಲ್ಲಿ ಇವು ನಡೀತಾ ಹೋದವು. ಗಿಲ್ಗಿಟ್ ಬಾಲ್ಟಿಸ್ತಾನದಲ್ಲಿ ಅತಿ ಹೆಚ್ಚು ಶಿಯಾಗಳಿದ್ದಾರೆ. ಅಲ್ಲಿನ ಸ್ಕರ್ಡೂನಲ್ಲಿ ವಿಶ್ವಸಂಸ್ಥೆಯ ಒಂದು ಕಚೇರಿ ಇದೆ, ಅದರ ಮೇಲೆ ಉದ್ರಿಕ್ತರು ದಾಳಿ ಮಾಡಿ ಅದಕ್ಕೆ ಬೆಂಕಿ ಹಚ್ಚಿದ್ರು. ಇಂಥ ಸಂದರ್ಭದಲ್ಲಿ ವಿದೇಶಾಂಗ ಇಲಾಖೆಯ ಕಚೇರಿಗಳಿಗೆ, ವಿಶ್ವಸಂಸ್ಥೆಯ ಕಚೇರಿಗಳಿಗೆ, ಅಲ್ಲಿನ ವಿದೇಶಿ ಸಿಬ್ಬಂದಿಗೆ ರಕ್ಷಣೆ ಕೊಡಬೇಕಾದ ಜವಾಬ್ದಾರಿ ಆ ದೇಶದ ಸರ್ಕಾರದ ಮೇಲಿರುತ್ತೆ. ಪಾಕಿಸ್ತಾನದಲ್ಲಿ ಸರ್ಕಾರ ಅಂದ್ರೇನು? ಸೇನೆನೇ ತಾನೆ. ಸೊ ಪ್ರತಿಭಟನಾಕಾರರ ಮೇಲೆ ಗೋಲಿಬಾರ್ ಆಯಿತು. 20ಕ್ಕೂ ಹೆಚ್ಚು ಜನ ಸಾವಿಗೀಡಾದ್ರು. ಅರೆ ನಮ್ಮ ಖೊಮೆನೈ ಸಾವಿಗೀಡಾಗಿದ್ದಾರೆ ಅಂತ ನಾವು ಕೊಂದವರ ಕಚೇರಿ ಮೇಲೆ ದಾಳಿ ಮಾಡಿದ್ರೆ ನೀವು ಮುಸಲ್ಮಾನರಾಗಿದ್ದು ಕೂಡ ನಮ್ಮ ಮೇಲೆ ಗುಂಡು ಹಾರಿಸ್ತೀರಾ ಅಂತ ಅಲ್ಲಿನ ಶಿಯಾ ಸಮುದಾಯ ಸಹಜವಾಗಿ ಸಿಟ್ಟಿಗೆದ್ದಿದೆ. ಅಲ್ಲಿಗ ಬಹುತೇಕ ಎಲ್ಲ ನಗರಗಳು ಬೆಂಕಿ ಆಗಿವೆ. ಇಸ್ಲಾಮಾಬಾದಲ್ಲಿ ಸಂಜೆ ಕರ್ಫ್ಯೂ ವಿಧಿಸಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಶಿಯಾ ಪ್ರತಿಭಟನಾಕಾರರ ಬೆನ್ನಿಗೆ ನಿಂತಿರೋದು ಪಾಕಿಸ್ತಾನದ ಸೇನೆಯಲ್ಲಿನ ಶಿಯಾ ಕಮಾಂಡರ್ ಲೆಫ್ಟಿನೆಂಟ್ ಜನರಲ್ ಮೊಹಮ್ಮದ್ ದಸ್ತಗೀರ್ ಥರದ ಒಂದಷ್ಟು ಅಧಿಕಾರಿಗಳು. ಈಗೇನಾಗಿದೆ, ಪ್ರತಿಭಟನಾಕಾರರ ಮೇಲೆ ಪಾಕಿಸ್ತಾನ ಗೋಲಿಬಾರ್ ಮಾಡಿಸ್ತಾ
20 ಮಂದಿಯನ್ನ ಕೊಂದು ಹಾಕ್ತಾ ಇದು ಶಿಯಾ ಸೇನಾಧಿಕಾರಿಗಳ ಸಹನೆಯನ್ನ ಕೆಣಕಿದೆ. ಹೀಗಾಗಿ ಲೆಫ್ಟಿನೆಂಟ್ ಜನರಲ್ ದಸ್ತಗೀರ್ ನೇತೃತ್ವದಲ್ಲಿ ಒಂದಷ್ಟು ಜನ ಸೇನಾಧಿಕಾರಿಗಳು ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಮತ್ತು ISIನ ISIನ ಚೀಫು ಆಸಿಮ್ ಮಲಿಕ್ ವಿರುದ್ಧ ಸಿಡಿದು ನಿಂತಿದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಸೊ ಪಾಕಿಸ್ತಾನದ ಸೇನೆಯಲ್ಲಿ ಶಿಯಾ ಸುನ್ನಿ ಜಗಳಕ್ಕೆ ಇದು ಕಾರಣ ಆಗ್ತಾ ಇದೆ. ಇನ್ನು ಪಾಕಿಸ್ತಾನದ ಸೇನೆ ಇರಾನ್ ಮೇಲೆ ದಾಳಿಗೆ ಅಮೆರಿಕಾಗೆ ಇಂಟೆಲಿಜೆನ್ಸ್ ಹಾಗೂ ಏರ್ ಬೇಸ್ಗಳ ಸಹಾಯ ಮಾಡಿದೆ ಅನ್ನೋ ಆರೋಪ ಇದೆ. ಇದು ಇರಾನಿಗೆ ಕೂಡ ಗೊತ್ತಾಗಿದೆ. ಹಾಗೆ ಸರ್ವೋಚ್ಚ ನಾಯಕನ ಸಾವನ್ನ ಪ್ರತಿಭಟಿಸ್ತಾ ಇದ್ದವರ ಮೇಲೆ ಪಾಕಿಸ್ತಾನ ಗೋಲಿಬಾರ್ ಮಾಡಿಸಿದೆ. ಈ ಎರಡೂ ಕಾರಣಗಳಿಂದ ಇರಾನ್ ಕೆರಳಿದ್ರು ಪಾಕಿಸ್ತಾನದ ಮೇಲೆ ಒಂದಷ್ಟು ಮಿಸೈಲ್ಗಳು ಬಂದು ಬೀಳುತ್ತವೆ. ಅವರೀಗ ತುಂಬಾ ಬ್ಲೈಂಡ್ ಆಗಿ ಅಟ್ಯಾಕ್ ಮಾಡ್ತಾ ಹೋಗ್ತಾ ಇದ್ದಾರೆ. ಟರ್ಕಿಯಲ್ಲಿನ ಅಮೆರಿಕದ ಏರ್ ಬೇಸ್ಗಳನ್ನು ಕೂಡ ಇರಾನ್ ಬಿಡ್ತಾ ಇಲ್ಲ. ಹೀಗಿರುವಾಗ ಪಾಕಿಸ್ತಾನವನ್ನು ಅಮೆರಿಕ ಬಳಸಿದೆ ಅಂತ ಗೊತ್ತಾದ ಮೇಲೆ ದಾಳಿ ಮಾಡದೇ ಇರ್ತಾರ. ಸೊ ಪಾಕ್ ಹೆದರ್ತು. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಖಮನೈ ಸಾವಿಗೆ ಸಂತಾಪ ದುಃಖ ಎಲ್ಲ ವ್ಯಕ್ತಪಡಿಸ್ಬಿಟ್ಟ. ಇಷ್ಟು ಮಾಡಿದ ಮೇಲೆ ಇರಾನ್ ಅರಬ್ ದೇಶಗಳ ಮೇಲೆ ಮಾಡ್ತಾ ಇರೋ ದಾಳಿಗೆ ಕೂಡ ಸಂತಾಪ ಸೂಚಿಸಬೇಕಲ್ಲ. ಯಾಕೆಂದರೆ ಅವರಿವ್ರಿಗೆ ಸಾಲ ಬೇರೆ ಕೊಟ್ಟಿದ್ದಾರೆ. ಹಾಗೆ ಅವ್ರ ಜೊತೆ ಪಾಕಿಸ್ತಾನಕ್ಕೆ ರಕ್ಷಣಾ ಒಪ್ಪಂದ ಬೇರೆ ಇದೆ. ಈಗ ಸೌದಿಯ ಅರಾಮ್ಕೋ ಮೇಲೆ ನಡೆದಿರೋ ದಾಳಿಯನ್ನು ಪಾಕಿಸ್ತಾನ ತನ್ನ ಮೇಲೆ ನಡೆದ ದಾಳಿ ಅಂತ ಭಾವಿಸಿ ಸೌದಿ ಪರ ಇರಾನ್ ಮೇಲೆ ಬಾಂಬ್ ಹಾಕಬೇಕು. ಆದ್ರೆ ಹಂಗೆ ಮಾಡಿದ್ರೆ ಇರಾನ್ ಸುಮ್ಮನಿರುತ್ತಾ? ಮಾಡದೇ ಇದ್ರೆ ಸೌದಿ ಏನಂದ್ಕೊಳತ್ತೆ. ಸೊ ಪಾಕಿಸ್ತಾನ ಈಗ ಈ ಇಬ್ಬರಿಗೂ ಒಂದು ಭರವಸೆಯನ್ನು ಕೊಟ್ಟಿದೆಯಂತೆ. ನೀವು ನಮ್ಮವರೇ, ನಮಗೆ ಇಬ್ಬರಿಗೂ ಸಹಾಯ ಮಾಡಬೇಕು ಅಂತ ಆಸೆ. ಹಾಗೆ ನಾವು ನಿಮ್ಮಿಬ್ಬರಿಗೂ ಒಂದು ಸಹಾಯ ಮಾಡ್ತೀವಿ. ಯುದ್ಧ ನಿಲ್ಲೋವರೆಗೆ ಜಿನ್ನಾನಾಣೆಗೂ ನಿಮ್ಮಿಬ್ಬರ ಹತ್ರನೂ ಸಾಲ ಕೇಳೋದಕ್ಕೆ ನಾವು ಬರೋದಿಲ್ಲ. ಯುದ್ಧ ಮುಗಿದು ನೀವು ಅವರು ಮಿಸೈಲು ಬಾಂಬು ಹಾಕೊಳ್ಳೋದನ್ನು ನಿಲ್ಲಿಸಿದ ಮೇಲೆ ಸಾಲಕ್ಕೆ ನಿಮ್ಮಿಬ್ಬರ ಹತ್ರಕ್ಕೂ ಬರ್ತೀವಿ. ನಮಗೆ ನೀವು ಬೇಕು. ನಮಗೆ ಇರಾನು ಶತ್ರು ಅಲ್ಲ, ಸೌದಿನೂ ಮಿತ್ರಾನೇ. ಸೊ ನಮಗೆ ಸಾಲ ಬೇಕು. ಹೀಗಾಗಿ ಬೇಗ ಇಬ್ಬರು ಯುದ್ಧ ನಿಲ್ಲಿಸಿ ಅಂತ ಪಾಕಿಸ್ತಾನದ ಪ್ರಧಾನಿ ಸೌದಿಗೂ ಇರಾನ್ಗೂ ಫೋನ್ ಮಾಡಿ ಹೇಳ್ತಾ ಇದ್ದಾನೆ ಅನ್ನೋದು ಸದ್ಯಕ್ಕೆ ನೀವು ಕೇಳಬೇಕಿರೋ ಬಿಸಿ ಸುದ್ದಿ. ಇದಲ್ವೇ ಬುದ್ಧಿವಂತಿಕೆ ಅಂದ್ರೆ? ಆದರೂ ಆಫ್ಘನ್ರು ಬಾರಿಸ್ತಾ ಇದ್ದಾರೆ ನೋಡಿ, ಅದನ್ನು ನೋಡ್ತಾ ಇದ್ರೆ ಮಜಾ ಅಂತೂ ಬರ್ತಾ ಇದೆ. ಇದು ಗೆಳೆಯರೆ ಇಸ್ಲಾಮಾಬಾದ್, ರಾವಲ್ಪಿಂಡಿ, ಕ್ವೆಟಾ ಹೀಗೆ ಬಹುತೇಕ ಕಡೆಗಳಲ್ಲಿ ನಡೀತಿರೋ ತಾಲಿಬಾನ್ ಡ್ರೋನ್ ದಾಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.